ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದಿಂದ ಮುಸ್ಲಿಂ ಓಲೈಕೆ ನೀತಿ ಏನಾದರೂ ಅನುಸರಿಸ್ತಿದ್ಯಾ ಅನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಯಾಕೆ ಏನು ನೋಡ್ತಾ ಹೋಗೋಣ. ನೋಡಿ, ಉರ್ದು ಮತ್ತು ಹಿಂದೂ ಭಾಷೆಯಲ್ಲಿ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ವಿವಾದವನ್ನು ಸೃಷ್ಟಿ ಮಾಡಲಾಗಿದೆ. ಮುಸ್ಲಿಮರು ಹಿಂದಿವಾಲಾ ಓಲೈಕೆ ಏಕೆಂದು ಪ್ರಶ್ನೆ ಈಗ ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಹೆಮೋಫಿಲಿಯಾ ರೋಗಿಗಳಿಗೆ ಚಿಕಿತ್ಸೆಯ ಕಾರ್ಯಕ್ರಮದ ಪತ್ರಿಕೆ ಅದು. ಆರೋಗ್ಯ ಇಲಾಖೆಯಿಂದ ಕನ್ನಡದ ಜೊತೆಗೆ ಉರ್ದು ಆಹ್ವಾನ ಪತ್ರಿಕೆ. ಬಹಳ ಆಶ್ಚರ್ಯ ಆಗ್ತಾ ಇದೆ ಈ ಒಂದು ನಡೆ. ಹೆಮೋಫಿಲಿಯಾ ರೋಗಿಗಳಿಗೆ ಚಿಕಿತ್ಸೆಯ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದ ಪತ್ರಿಕೆ ಅನ್ನೋದು ಸಿದ್ಧವಾಗಿದೆ. ಆದರೆ ಈ ಪತ್ರಿಕೆ ಯಾವ ಭಾಷೆಯಲ್ಲಿ ಸಿದ್ಧವಾಗಿದೆ ಅಂತ ನೋಡೋದಾದರೆ ಕನ್ನಡದಲ್ಲಾಗಿದೆ. ಆದರೆ ಕನ್ನಡದ ಜೊತೆಗೆ ಉರ್ದು ಆಹ್ವಾನ ಪತ್ರಿಕೆ. ನೀವು ನೋಡ್ಬೋದು ಆ ಫೋಟೋವನ್ನು. ರಾಜ್ಯ ಸರ್ಕಾರದಿಂದ ಮುಸ್ಲಿಂ ಓಲೈಕೆ ನೀತಿ ಏನಾದರೂ ಅನುಸರಿಸ್ತಿದ್ಯಾ ಅನ್ನುವುದನ್ನು ಇದನ್ನು ನೋಡಿದಾಗ ಅನಿಸುತ್ತೆ, ಅನುಮಾನಗಳು ಸೃಷ್ಟಿಯಾಗತ್ತೆ. ಸರ್ಕಾರ ಈ ಸಂದರ್ಭದಲ್ಲಿ ಕೊಡುವಂತಹ ಸಮಜಾಯಿಷಿ ಆದರೂ ಏನು, ಕುತೂಹಲ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಕನ್ನಡವೇ ಮೊದಲೆಂಬ ಸಿಎಂ ಇದಕ್ಕೆ ಏನಂತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನು ಸರ್ಕಾರ ಮರೆತು ಬಿಡುತ್ತಾ? ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವ ಮಹತ್ವದ ಕಾರ್ಯಕ್ರಮ ಅದು. ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲಿ ಸರ್ಕಾರ ಪ್ರಕಟಿಸಿದೆ. ಸರ್ಕಾರದ ಓಲೈಕೆ ರಾಜಕಾರಣಕ್ಕೆ ಜನಸಾಮಾನ್ಯರ ಆಕ್ರೋಶ ಹೆಚ್ಚಾಗಿದೆ. ಅಸಮಾಧಾನ ಅನ್ನೋದು ಸ್ಫೋಟಗೊಂಡಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿರುದ್ಧ ಅಸಮಾಧಾನ ಹೆಚ್ಚಾಗಿದೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಕನ್ನಡದ ಅಸ್ಮಿತೆ ಅಂದಾಗ ಇದೇ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಿಜೆಪಿ ಕುರಿತಂತೆ, ಬಿಜೆಪಿಯ ಹಿಂದಿ ಭಾಷಾ ಹೇರಿಕೆಯ ಕುರಿತಂತೆ ಅಸಮಾಧಾನವನ್ನು ಹೊರಹಾಕಿದರು. ಆದರೆ ಈಗ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮದ ಪತ್ರಿಕೆ ಈ ರೀತಿ ಮುದ್ರಣವಾಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಯಾವುದಾ ಕಾರ್ಯಕ್ರಮ, ಯಾವಾಗ ಈ ಪತ್ರಿಕೆ ಅನ್ನೋದು ಸಿದ್ಧವಾಗಿದೆ, ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್? ದಿವ್ಯಶ್ರೀ, ಕಾರ್ಯಕ್ರಮ ಇದು ಈ ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಆರಂಭವಾಗಿದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದಾರೆ. ಬೆಂಗಳೂರಿನ ಇಸ್ರೋ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯಲ್ಲಿ ಪ್ರಮುಖವಾಗಿ ಇಂಥದೊಂದು ಅವಘಡ ಸಂಭವಿಸಿದೆ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೋ ಅಥವಾ ಅಧಿಕಾರಿಗಳ ಕಣ್ತಪ್ಪಿಂದ ಆಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಇಂದಿನ ಶ್ರೀ ವಿಶ್ವೇಶ್ವರ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನೆಹರು ತಾರಾಲಯದಲ್ಲಿ ಕಾರ್ಯಕ್ರಮ ಆರಂಭವಾಗಿದೆ. 11 ಗಂಟೆಗೆ ಕಾರ್ಯಕ್ರಮ. ಉಪಮುಖ್ಯಮಂತ್ರಿಗಳು ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಹಿಮೋಫಿಲಿಯಾ ರೋಗಿಗಳಿಗೆ ರೋಗ ನಿರೋಧಕ ಚಿಕಿತ್ಸೆ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅಂತಂದ್ರೆ ಕೇಂದ್ರ ಸಚಿವರ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಕೇಂದ್ರ ಸಚಿವರ ಶೋಭಾ ಕರಂದ್ಲಾಜೆ ಅವರನ್ನ ಆಹ್ವಾನ ಮಾಡಲಾಗಿತ್ತು. ಆ ಕಾರಣಕ್ಕೋಸ್ಕರ ಹಿಂದಿ ಪತ್ರಿಕೆಯನ್ನು ಪ್ರಕಟ ಮಾಡಲಾಗಿದೆ ಅಂತ ಒಂದಷ್ಟು ಸ್ಪಷ್ಟನೆಯನ್ನು ಅವರು ಕೊಡ್ತಾ ಇದ್ದಾರೆ. ಉಳಿದಂತೆ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಆಗಿರೋ ಕಾರಣಕ್ಕೋಸ್ಕರ ಈ ಒಂದು ಪತ್ರಿಕೆಯಲ್ಲಿ ನಾವು ಭಾಷೆಯನ್ನ ಹಿಂದಿಯನ್ನ ಭಾಷೆ ಬಳಸೋದು ಅನಿವಾರ್ಯ. ಹಾಗೆ ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಈ ಪತ್ರಿಕೆಯನ್ನ ಪ್ರಕಟ ಮಾಡಿದ್ದಾರೆ. ಆದ್ರೆ ಉರ್ದುನಲ್ಲಿ ಆಹ್ವಾನ ಪತ್ರಿಕೆನ ಪ್ರಕಟಿಸುವಂತ ಅಗತ್ಯತೆ ಏನಿತ್ತು ಅಂತ ಪ್ರಶ್ನೆಗೆ ಅವರು ಯಾವುದೋ ಉತ್ತರವನ್ನ ಇಲಾಖೆಯಾಗಿ ಅಥವಾ ಸಚಿವರಾಗಿ ಕಚೇರಿಯಿಂದ ಕೊಟ್ಟಿಲ್ಲ. ಆದ್ರೆ ಮಾಹಿತಿ ಬರ್ತಾ ಇರೋಂಥದ್ದು ಕೇಂದ್ರ ಸಚಿವರು ಬರ್ತಾ ಇರೋ ಕಾರಣಕ್ಕೋಸ್ಕರ ಆ ಒಂದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಉರ್ದು, ಇಂಗ್ಲಿಷ್ ಅನ್ನ ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ನಾವು ಮುದ್ರಣ ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ವಿಷಯ, ರಾಜ್ಯ ಸರ್ಕಾರಕ್ಕೆ ಈ ಒಂದು ಏನು ಹಿಂದಿಯನ್ನ ಬಳಸುವಂತದ್ ಬಗ್ಗೆ ಯಾವುದೇ ಅಭ್ಯಂತರ ಇರೋದಿಲ್ಲ. ಆದ್ರೂ ಸಹ ಯಾಕಂದ್ರೆ ಕೇಂದ್ರ ಸಚಿವರು ಬರೋ ಕಾರಣಕ್ಕೋಸ್ಕರ ಹಿಂದಿಯನ್ನ ಬಳಸಿದ್ದೇವೆ ಅಂತ ಅನ್ನೋದನ್ನ ಸ್ಪಷ್ಟೀಕರಣ ಕೊಡ್ಬೋದು. ಆದ್ರೆ ಉರ್ದುವನ್ನು ಬಳಸಿದ್ದಕ್ಕೆ ಯಾಕೆ ಅಂತ ಬಗ್ಗೆ ಅವ್ರು ಯಾವುದೇ ಸ್ಪಷ್ಟನೆ ಕೊಡ್ತಾ ಇಲ್ಲ. ಹಾಗಾಗಿ ಇದೊಂದು ರೀತಿ ವಿವಾದಕ್ಕೆ ಕಾರಣವಾಗಿದೆ. ಅಲ್ಪಸಂಖ್ಯಾತ ಸಮುದಾಯಗಳನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರ ಸರ್ಕಾರ ಈ ರೀತಿ ಮಾಡಿದೆ ಅಂತ. ಆದ್ರೆ ಆಹ್ವಾನ ಪತ್ರಿಕೆಯನ್ನ ಫೈನಲ್ ಮಾಡಿದ್ ಯಾರು ಅಂತ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ರು ಅಧಿಕಾರಿಗಳು. ಯಾಕಂದ್ರೆ ಯಾರು ಈ ಆಹ್ವಾನ ಪತ್ರಿಕೆಯನ್ನ ಹಿಂದಿ ಉರ್ದುನಲ್ಲಿ ಪಬ್ಲಿಷ್ ಮಾಡ್ಬೇಕು ಅಂತ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದ್ದು ಯಾರು ಮತ್ತು ಅದಕ್ಕೆ ಅನುಮೋದನೆ ಕೊಟ್ಟಿದ್ದು ಯಾರು ಅಂತ ಬಗ್ಗೆ ಇಲಾಖೆಯಿಂದ ಯಾವುದೇ ಒಂದು ಸ್ಪಷ್ಟನೆಯನ್ನ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಸಚಿವರಿಗೂ ತಡವಾಗಿ ಗಮನಕ್ಕೆ ಬಂದಿದೆ ಅಂತ ಅನ್ನೋದು ಅವರ ಕಚೇರಿ ಮೂಲಗಳ ಮಾಹಿತಿ. ಹೀಗಾಗಿ ಈ ಒಂದು ಏನು ಆಹ್ವಾನ ಪತ್ರಿಕೆ ವಿವಾದ ಇದು ವಿವಾದಕ್ಕೆ ಕಾರಣವಾಗಿದೆ.
ಹಿಂದೆ 1994ರಲ್ಲಿ ಬೆಂಗಳೂರಿನ ಏನು ಅದು DD1 ನಲ್ಲಿ ಉರ್ದು ಭಾಷೆಯಲ್ಲಿ ಒಂದು ವಾರ್ತೆಯನ್ನ ಓದಿದ್ದಕ್ಕೆ ಸುಮಾರು 10 ನಿಮಿಷ 1994 ದೊಡ್ಡ ಮಟ್ಟದ ಗಲಭೆ ಸಂಭವಿಸಿತು. ಅದಾದ ನಂತರ ಇತ್ತೀಚೆಗೆ ಚಿಕ್ಕಮಗಳೂರಿನ ಕಾರ್ಯಕ್ರಮದಲ್ಲೂ ಸಹ ಒಂದು ಉರ್ದು ಭಾಷೆನ ಬಳಸಲಾಗಿತ್ತು. ಅದೇ ರೀತಿ ಮಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಉರ್ದು ಭಾಷೆಯನ್ನ ಬಳಸಿ ವೇದಿಕೆಯಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಹೀಗಾಗಿ ಬೇರೆ ಬೇರೆ ಸಂದರ್ಭದಲ್ಲೂ ಸಹ ಇಂಥ ಅವಘಡಗಳನ್ನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಘಟನಾವಳಿಗಳು. ಹಾಗಾಗಿ ಈ ಒಂದು ವಿಷಯ ಬಗ್ಗೆ ಇನ್ನಷ್ಟು ಸಚಿವರು ಯಾವುದೇ ಒಂದು ಮಾಹಿತಿಯನ್ನ ನೀಡಿಲ್ಲ. ಅದರ ಕಚೇರಿಯ ಮೂಲಗಳು ಇದನ್ನ ಮಾಹಿತಿಯನ್ನ ಒಂದು ನೀಡುವಂತ ಪ್ರಯತ್ನ ಮಾಡ್ತಿದ್ದೀನಿ. ಎರಡನೇ ವಿಷಯ, ಈ ಒಂದು ವಿಚಾರ ವಿವಾದಕ್ಕೆ ಕಾರಣವಾದ ನಂತರ ಆ ಒಂದು ಇನ್ವಿಟೇಷನ್ ಕಾರ್ಡ್ ಅನ್ನ ಬಹುತೇಕ ಏನು ಆನ್ಲೈನ್ ನಲ್ಲಿ ವಿಶೇಷವಾಗಿ ಏನು ಯಾರಿಗೆಲ್ಲ ನೀಡಲಾಗಿತ್ತು ಅದನ್ನ ಡಿಲೀಟ್ ಮಾಡಲಾಗಿದೆ. ಇನ್ನು ಎರಡನೇ ವಿಷಯ, ಬಹುತೇಕ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಏನು ಹಂಚಿಕೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಉರ್ದು ಭಾಷೆಯನ್ನ ಪ್ರಕಟ ಮಾಡಲಿಲ್ಲ ಅಂತ ಅನ್ನೋದು ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಹಾಗಾಗಿ ಭಾಷೆಯನ್ನ ಭಾಷೆಯನ್ನ ಸಂವಾದಕ್ಕಾಗಿ ಅಥವಾ ಕಮ್ಯುನಿಕೇಶನ್ ಬಳಸೋದಕ್ಕೆ ತಪ್ಪೇನಿಲ್ಲ. ಆದ್ರೆ ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆಯನ್ನ ಉರ್ದು ಭಾಷೆ ಬಳಸಿದ್ದು ಯಾಕೆ ಅಂತ ಬಗ್ಗೆ ಇನ್ನೂ ಸಹ ಸ್ಪಷ್ಟನೆ ಸಿಕ್ಕಿಲ್ಲ. ಹಾಗೆ ಸಚಿವರು ಇನ್ನೊಂದು ಬಗ್ಗೆ ಕ್ಲಾರಿಫಿಕೇಶನ್ ನೀಡುವಂತಹ ಅಗತ್ಯತೆ ಕಂಡು ಬರ್ತಾ ಇದೆ ದಿವಶ್ರೀ. ಈ ಸಹಜವಾಗಿ ಇದು ಅಲ್ಪಸಂಖ್ಯಾತ ಸಮುದಾಯದನ್ನ ಅಥವಾ ಮುಸ್ಲಿಮರ ಓಲೈಕೆ ಮಾಡ್ಲಿಕ್ಕೋಸ್ಕರ ಸರ್ಕಾರ ಇಂಥದ್ದು ಮಾಡಿದೆ ಅಂತ ಅನ್ನೋದು ಒಂದು ಆರೋಪ ಕೇಳಿ ಬಂದ್ರೆ, ಸಚಿವರ PS ಇರುವಂತವ್ರು ಸಹ ಅದೇ ಸಮುದಾಯಕ್ಕೆ ಸೇರಿದಂತವ್ರು. ಹಾಗಾಗಿ ಸಚಿವರು ಸ್ವಾಭಾವಿಕವಾಗಿ ಸಚಿವರ ಕಚೇರಿಯಲ್ಲಿ ಈ ರೀತಿ ಒಂದು ಉರ್ದು ಓಲೈಕೆ ಇರಬಹುದು ಅನ್ನೋ ಅನುಮಾನಗಳು ಕಾಣ್ತಾ ಇದೆ. ಹಾಗಾಗಿ ಇವೆಲ್ಲದಕ್ಕೂ ಸಹ ಸಚಿವರೇ ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಮತ್ತು ಸರ್ಕಾರ ಕನ್ನಡ ಭಾಷೆಯನ್ನ ಬೆಳೆಸಬೇಕು, ಉಳಿಸ್ಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಅಥವಾ ಕನ್ನಡ ಓಕೆ, ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ರಾಜಪ್ಪ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೋ ಸಚಿವರು ಬರ್ತಾರೆ ಅಂದ ಸಂದರ್ಭದಲ್ಲಿ ಹಿಂದಿಯಲ್ಲಿ ಪತ್ರಿಕೆಯನ್ನು ಮಾಡೋದಕ್ಕೆ ನಾವು ಹೊರಟಿದ್ವಿ ಅನ್ನುವಂಥ ಸಮಜಾಯಿಷಿಯನ್ನು ಎಕ್ಸೆಪ್ಟ್ ಮಾಡ್ಬೋದು. ಇನ್ನು ಇಂಗ್ಲೀಷ್ ಅಂದಾಗ ಬಹುತೇಕ ಕಡೆ ಬಳಕೆಯಲ್ಲಿರುತ್ತೆ, ರೈಟ್? ಇನ್ನು ಕರ್ನಾಟಕ ಇದು ಕನ್ನಡದ ಅಸ್ಮಿತೆ ಇರೋದ್ರಿಂದಾಗಿ ಕನ್ನಡದಲ್ಲಿ ಪತ್ರಿಕೆಗಳಾಗಲೇಬೇಕು. ಆದರೆ ಇಲ್ಲಿ ಉರ್ದು ಅಂದಾಗ ಒಂದಷ್ಟು ಪ್ರಶ್ನೆಗಳು. ಇದೀಗ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ರಾಜಪ್ಪ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜಪ್ಪ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ಭಾಷೆಯನ್ನು ಹೊರತುಪಡಿಸಿ ಇದುವರೆಗಿನ ಹಿಂದಿ ಎಂದಾದ್ರೂ ಕೂಡ ಬೇರೆ ಭಾಷೆಯಲ್ಲಿ ಪತ್ರಿಕೆಗಳನ್ನ ಮುದ್ರಣ ಮಾಡಿದ್ದೇನಾದ್ರೂ ಇದೆಯಾ ಉದಾಹರಣೆ? ದಿವಸ ಕೆಲವು ಸಂದರ್ಭಗಳಲ್ಲಿ ಈ ಪತ್ರಿಕೆಯನ್ನು ಉರ್ದು ಭಾಷೆಯಲ್ಲಿ ಮುದ್ರಣ ಮಾಡಿದಿದೆ. ಈ ಒಂದು ಸಂದರ್ಭದಲ್ಲಿರ್ಬೋದು ಅಥವಾ ಈ ರೀತಿ ಏನು ರಂಜಾನ್ ಸಂದರ್ಭದಲ್ಲಿ ಅವ್ರಿಗೆ ಔತಣಕೂಟ ಏನು ಸಂಜೆ ಕಾರ್ಯಕ್ರಮ ಆದ ನಂತರ ಅವ್ರಿಗೆ ಔತಣಕೂಟ ಆಯೋಜನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲೂ ಸಹ ಹಿಂದೆ ಆಗಿದೆ. ಅದೇ ರೀತಿ ಕುಮಾರಸ್ವಾಮಿ ಗವರ್ಮೆಂಟ್ ಅಲ್ಲಿ ವಿಶೇಷವಾಗಿ JDS ಸರ್ಕಾರ ಮತ್ತು ಮೈತ್ರಿ ಸರ್ಕಾರದ ಅವಧಿಯಲ್ಲೂ ಸಹ ಅವ್ರಿಗೆ ಆಹ್ವಾನ ಕೊಡುವಂತ ಸಂದರ್ಭದಲ್ಲಿ ಆ ಸಮುದಾಯದ ನಾಯಕರುಗಳಿಗೆ ಏನು ಇಫ್ತಿಯಾರ್ ಕೂಟ ಆಯೋಜನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಹ್ವಾನ ನೀಡಿರುವಂತದ್ದು ಉದಾಹರಣೆಗಳಿವೆ. ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಗಳಲ್ಲೂ ಸಹ ಇಂತಹ ಭಾಷೆಯನ್ನು ಬಳಸಿದ್ದಿದೆ. ಮತ್ತು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಒಂದು ಮತ್ತೆ ಅದೇ ರೀತಿ ಚಿಕ್ಕಮಗಳೂರಲ್ಲಿ 2 ಕಾರ್ಯಕ್ರಮದಲ್ಲಿ ಉರ್ದು ಭಾಷೆಯನ್ನ ಸ್ಟೇಜ್ ಅಲ್ಲಿ ಬ್ಯಾನರ್ ಆಗಿ ಬಳಸಿದಂತ ಕಾರ್ಯಕ್ರಮ ಇತ್ತು ಮತ್ತು ಅದು ಸಹ ವಿವಾದಕ್ಕೆ ಕಾರಣವಾಯಿತು. ನಂತರ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿತ್ತು. ಇಲ್ಲಿ ಇಲಾಖೆ ಸಚಿವರು ಅವರ PS ಇರ್ಬೋದು ಅಥವಾ ಅವರ ಬೇರೆ ಬೇರೆ ಕಚೇರಿಗಳ ಅಧಿಕಾರಿಗಳು ಒಂದಷ್ಟು ಜನ ಅಲ್ಪಸಂಖ್ಯಾತ ಸಮುದಾಯದವರು ಇದ್ದಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಥವಾ ಅವರು ತಿಳಿದೇ ಬಳಸಿದಾರ ಅಥವಾ ಅದು ಉದ್ದೇಶಪೂರ್ವಕ ಬಳಸಿದಾರ ಅಂತ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಮತ್ತು ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿ ಈಗ ನನಗೆ ಮಾಹಿತಿ ಲಭ್ಯವಾಗಿದೆ, ಹಾಗಾಗಿ ಯಾರು ಇನ್ವಿಟೇಷನ್ ಪ್ರಿಂಟ್ ಮಾಡಿ ವಿತರಣೆ ಮಾಡೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ, ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತೇನೆ ಅಂತ ಅನ್ನೋದನ್ನ ಇಲಾಖೆಯ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇದು ಕಣ್ತಪ್ಪಿನಿಂದ ಮಾಡಲಾಗಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಸಮುದಾಯಗಳನ್ನು ಓಲೈಕೆ ಮಾಡುವ ಉದ್ದೇಶದಿಂದ ಮಾಡಲಾಗಿದೆ ಅಂತ ನಮಗೆ ಇನ್ನಷ್ಟು ಸ್ಪಷ್ಟ ಮಾಹಿತಿಯನ್ನ ಇಲಾಖೆಯಿಂದ ನೀಡಬೇಕಾಗಿದೆ. ದಿವಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.